ಪ್ರಥಮ ಪ್ರಣಾಮ ಸ್ಮರಿಸುವೆ ನಿನ್ನಯ ದಿವ್ಯನಾಮ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪಾರಿಜಾತ ಯೂಟ್ಯೂಬ್ ಚಾನಲ್. ಸಂಕಷ್ಟಾರ ಚತುರ್ಥಿ ಇದ್ದ ಪ್ರಯುಕ್ತ ಇವತ್ತು ನಾವು ಗಣೇಶ ಟೆಂಪಲ್ಗೆ ಅಭಿಷೇಕ ಪೂಜೆಗೆ ಕೊಟ್ಟಿದ್ವಿ. ಬೆಳಿಗ್ಗೆನೇ ಅಭಿಷೇಕ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಸಂಜೆ ಪೂಜೆಗೆ ಹೋಗೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಅದಕ್ಕೆ ಪ್ರಸಾದನೂ ರೆಡಿ ಮಾಡ್ಕೊತಿದ್ವಿ. ನಾನು ನಮ್ಮಮ್ಮ ನಮ್ಮತ್ತಿಗೆ ಪ್ರಸಾದಕ್ಕೆ ಪುಳಿಯೋಗರೆ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದೀವಿ. ಪುಳಿಯೋಗರೆ ಮಾಡೋದಕ್ಕೆ ಒಂದು ಬಾಣಲಿಗೆ ಎಣ್ಣೆ ಸೇರಿಸಿ, ಎಣ್ಣೆ ಕಾದ ನಂತರ ಸಾಸಿವೆ, ಕಡಲೆಬೇಳೆ, ಕಡಲೆ ಬೀಜ, ಉದ್ದಿನಬೇಳೆ ಈ ಮೂರನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೆ. ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ವಿ. ಇದೆಲ್ಲ ಫ್ರೈ ಆದಮೇಲೆ ಸಿಪ್ಪೆ ಸುಲಿದಿಟ್ಕೊಂಡಿರುವಂಥ ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಇಂಗು ಅಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ. ಒಂದು 2ರಿಂದ 3 ನಿಮಿಷ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ವಿ. ಮೊದಲೇ ಹುಣಸೆ ಹಣ್ಣನ್ನ ನೆನೆಹಾಕಿಟ್ಟಿದ್ವಿ. ಅದೆಲ್ಲ ಚೆನ್ನಾಗಿ ರಸ ಬಿಟ್ಕೊಂಡಿತ್ತು, ಅದನ್ನು ಸೋಸಿಟ್ಕೊಂಡಿದ್ವಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಆ ಹುಣಸೆ ರಸನೂ ಇದಕ್ಕೆ ಸೇರಿಸಿ ಚೆನ್ನಾಗಿ ಕುದಿಸ್ಕೊಂಡ್ವಿ. ಈ ಹುಣಸೆ ರಸ ಬಿಟ್ಟಾದಮೇಲೆ ಇದಕ್ಕೆ ಸ್ವಲ್ಪ ಬೆಲ್ಲನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಇವಾಗ ಕುದೀತಾ ಇದೆ. ಈ ಥರ ಎಣ್ಣೆ ಬಿಟ್ಟ ಮೇಲೆ ಸ್ಟವ್ ಆಫ್ ಮಾಡಿ ಇದಕ್ಕೆ ಅಯ್ಯಂಗಾರ್ ಪುಳಿಯೋಗರೆ ಪೌಡ್ರನ್ನ ಮಿಕ್ಸ್ ಮಾಡ್ಕೊಂಡ್ವಿ. ಇಲ್ಲಿ ಒಂದು ಬೌಲ್ಗೆ ಅನ್ನನ ಹಾಕ್ಕೊತಾ ಇದ್ದೀವಿ. ಸ್ವಲ್ಪನೇ ಅನ್ನ ಸೇರಿಸಿ ಅದಕ್ಕೆ ಗೊಜ್ಜು ಹಾಕ್ಕೊಂಡು ಕಲಸೋಣ ಅಂತ. ಒಟ್ಟಿಗೆ ಜಾಸ್ತಿ ಸೇರಿಸಿ ಕಲ್ಸೋಕೆ ಹೋದರೆ ಚೆನ್ನಾಗಿ ಮಿಕ್ಸ್ ಆಗಲ್ಲ ಅಂತ ಸ್ವಲ್ಪನೇ ಅನ್ನಕ್ಕೆ ಗೊಜ್ಜು ಹಾಕಿ ಕಲ್ಸ್ಕೊತಾ ಇದ್ವಿ. ರೆಡಿ ಮಾಡಿ ಇಟ್ಕೊಂಡಿರೋವಂಥ ಪುಳಿಯೋಗರೆನ ಒಂದು ದೊಡ್ಡದು ಬೌಲ್ಗೆ ಶಿಫ್ಟ್ ಮಾಡ್ಕೊಂಡ್ವಿ. ಇವಾಗ ಪ್ರಸಾದ ಎಲ್ಲ ರೆಡಿಯಾಗಿದೆ. ದೇವಸ್ಥಾನಕ್ಕೆ ಹೋಗಬೇಕು. ನಾವು ಇವಾಗ ಗಣೇಶ ದೇವಸ್ಥಾನಕ್ಕೆ ಬಂದಿದ್ದೀವಿ. ಗಣೇಶಂಗೆ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ಇವಾಗ ಸಂಜೆ ಮತ್ತೆ ಅಭಿಷೇಕ ಮಾಡಿ ಪೂಜೆ ಸ್ಟಾರ್ಟ್ ಮಾಡಿದರು. ಗಣೇಶನಿಗೆ ಭಜನೆ ಹಾಡುಗಳಿಂದ ಪೂಜೆ ಸ್ಟಾರ್ಟ್ ಮಾಡಿದ್ರು. ನಮ್ಮತ್ತಿಗೇನು ಹಾಡಿನ ಮುಖಾಂತರ ಸಲ್ಲಿಸಿದ್ರು. ಪ್ರಥಮ ಪ್ರಣಾಮ ಸ್ಮರಿಸುವೆ ನಿನ್ನಯ ದಿವ್ಯನಾಮ. ವಿಘ್ನ ವಿನಾಶಕ ಬುದ್ಧಿ ಪ್ರದಾಯಕ, ವಿಘ್ನ ವಿನಾಶಕ ಬುದ್ಧಿ ಪ್ರದಾಯಕ, ವಿದ್ಯೆಯ ವರದಾಯಕ, ಚರಣ ಕಮಲ ನಿನ್ನ ಪೂಜಿಪೆ ಅನುದಿನ, ಚರಣ ಕಮಲ ನಿನ್ನ ಪೂಜಿಪೆ ಅನುದಿನ. ಕೊನೆಯಲ್ಲಿ ಮಹಾಮಂಗಳಾರತಿ ಮುಖಾಂತರ ಪೂಜೆನ ಸಂಪೂರ್ಣ ಮಾಡಿದ್ರು. ಎಲ್ಲರೂ ಪ್ರಸಾದ ತಗೊಂಡು ಮನೆಗೆ ರಿಟರ್ನ್ ಆದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಆ್ಯಂಡ್ ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.